ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮೆಲ್ಲರ ಪ್ರೀತಿಯ ಕುರಿಬಾಂಡ್ ಸುನಿಲ್. ಕಾಮಿಡಿ ಎಕ್ಸ್‌ಪ್ರೆಸ್ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತಿನ ಪ್ರಶ್ನೆ ಏನಪ್ಪ ಅಂದರೆ, ಸುನಿಲ್ ಜಸ್ಟ್ ಕಾಮಿಡಿಯಾಗಿ ಕೇಳುವಂಥದ್ದು, ನಿಮಗೆ ಹುಡುಗಿ ಜನ್ಮ ಇಷ್ಟನಾ ಹುಡುಗನ ಜನ್ಮ ಇಷ್ಟನಾ ಅಂತ ಕೇಳ್ತೀನಿ. ಎಷ್ಟು ಜನ ಯಾವ್ಯಾವ ಥರ ಹೇಳ್ತಾರಂತ ನೋಡೋಣ ಪ್ರಶ್ನೆ, ಆಯ್ತಾ? ಎಸ್, ಬನ್ನಿ. ದರ್ಶನ್ ಅಂತ. ಓಕೆ, ಏನು ಮಾಡ್ತಾ ಇದ್ದೀರಿ ನೀವು? ಡಿಪ್ಲೊಮಾ ಇಂಜಿನಿಯರಿಂಗ್. ವೈಟು ಹಂಗೆ ಇದ್ದೀರಾ ಸರಿಯಾಗಿ. ಓಕೆ ಬ್ರದರ್, ನಿಮ್ಗೊಂದು ಪ್ರಶ್ನೆ. ಮುಂದಿನ ಜನ್ಮದಲ್ಲಿ ನೀವು ಹುಡುಗಾಗಿ ಹುಟ್ಟಕ್ಕೆ ಇಷ್ಟಪಡ್ತೀರಾ ಹುಡುಗಿಯಾಗಿ ಹುಟ್ಟಕ್ಕೆ ಇಷ್ಟಪಡ್ತೀರಾ? ಹುಡುಗಿಯಾಗೆ ಇಷ್ಟ. ಹುಡುಗಿ ಯಾಕೆ? ಯಾಕೆ ಅಂದ್ರೆ ಅಯ್ಯೋ ಹುಡುಗರ ಜೀವನ ಯಾಕೆ ಬೇಕು ಹೇಳಿ ಬ್ರೋ? ಅದಕ್ಕೆ ಯಾಕೆ ಅಷ್ಟು ಕಷ್ಟ, ಮುಂದೆ ಜೀವನ ಮಾಡಬೇಕು, ದುಡಿಬೇಕು. ಏನು ಹುಡುಗಿರ ಜೀವನ ಹುಡುಗಿರಾದ್ರೂ ಅದು ಹಂಗೆ ಅಲ್ವಾ ಬ್ರೋ? ಎಲ್ಲಿ ಬ್ರೋ? ಹಂಗಂದ್ರೆ ಮನೆ ಒಳಗಡೆ ಅಡಿಗೆ ಗಿಡ ಮಾಡ್ಕೊಂಡು ಸೀರಿಯಲ್ ನೋಡ್ಕೊಂಡು ಕೂತ್ಕೋಬಹುದು ಅಂತಾನ? ಸೀರಿಯಲ್ ಯಾವ್ದು ಇಷ್ಟ ನಿಮ್ಗೆ? ಯಾವ್ದೋ ಒಂದು ಹುಡುಗನ ಜನ್ಮ ಬೇಡ ಅಂತೀರಾ? ಯಾಕೆ ಬ್ರದರ್ ಹಿಂಗಂದ್ಬಿಟ್ರೆ ಹೆಂಗೆ? ಏನ್ ಮಾಡೋದು? ಹೌದು, ಹಂಗಂತೀರಾ? ಒಟ್ಟು ಹುಡುಗನ ಜನ್ಮ ಬೆಸ್ಟ್ ಅಂತೀರಾ ನಿಮ್ ಪ್ರಕಾರ? ಜೀವನ ಬೆಸ್ಟ್. ಹುಡುಗಿರ ಜನ್ಮ ಹುಡುಗರ ಜನ್ಮ ಅಲ್ಲ. ಯಾಕೆ ಇವಾಗ ಏನ್ ಕಷ್ಟ ಆಗಿದೆ ನಿಮ್ಗೆ ಹುಡುಗಿರ ಜನ್ಮ ಅಂದ್ರೆ? ಏನಿಲ್ಲ, ಬಟ್ ಹುಡುಗಿರ ಜನ ನೋಡ್ತೀವಲ್ಲ ಹೆಂಗ್ ಆರಾಮಾಗಿರ್ತಾರೆ, ನಮ್ದು ಇದೆಯಾ? ಅವಲ್ಲ, ಅವ್ರ ಕಷ್ಟ ಅವ್ರಿಗೆ ಗೊತ್ತಿರುತ್ತಲ್ಲ ಬ್ರದರ್. ಸೊ ಅಂದ್ರೆ ತಿಳ್ಕೊಂಡ್ಮೇಲೆ ಗೊತ್ತಾಗತ್ತೆ ಅಂತ. ಆಮೇಲೆ ಮತ್ತೆ ಮುಂಜಾನೆ ನಿಮಗೆ ಚೇಂಜ್ ಮಾಡ್ಕೊಳ್ಳೋಣ ಅಂತನ? ಈ ಸೂಪರ್ ಬ್ರೋ. ಒಟ್ಟು ಎಕ್ಸ್ಚೇಂಜ್ ಹೆಂಗ್ ಬೇಕಾದ್ರೆ ಮಾಡ್ಕೋಬಹುದು ಅಂತಾರೆ, ಮೆಮೊರಿ ಕಾರ್ಡ್ ಇದ್ದಂಗೆ ಚೇಂಜ್ ಮಾಡ್ತಾ ಇರೋದು. ಸೂಪರ್. ಜನ್ಮ ಚೇಂಜ್ ಆಗ್ತಾ ಹೋಗೋಣ. ಜನ್ಮ ಚೇಂಜ್ ಆಗ್ತಾ ಹೋಗೋಣ. ಜನ್ಮ ಸೂಪರ್ ಬ್ರೋ, ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು. MBA. ಭಾವನಾ ನಿಮ್ಮ ಹೆಸರು? ಫೈನಲ್ ಇಯರಾ? ಫೈನಲ್ ಇಯರ್. ಓಕೆ, ನೀವು ಮುಂದಿನ ಜನ್ಮದಲ್ಲಿ ಹುಡುಗಾಗಿ ಹುಟ್ಟಕ್ಕೆ ಇಷ್ಟಪಡ್ತೀರಾ ಹುಡುಗಿಯಾಗಿ ಹುಟ್ಟಕ್ಕೆ ಇಷ್ಟಪಡ್ತೀರಾ? ಹುಡುಗಿ. ಯಾಕೆ? ಯಾಕಂದ್ರೆ ಅದೇ ಬೆಸ್ಟ್. ಹೌದಾ? ಈಗ ಅವರು ಅದೇ ಹೇಳಿದ್ರಪ್ಪ, ಅದಕ್ಕೆ ಹುಡುಗಿ ಜನ್ಮ ಬೇಕಂತ ಅವ್ರಿಗೂ. ಹೋಗತ್ತಾ, ಹುಡುಗಿ ಜನ್ಮ ಬೆಸ್ಟ್, ಯಾಕೆ ಹುಡುಗನ ಜನ್ಮ ಬೆಸ್ಟ್ ಇಲ್ಲ ಅಂತನಾ? ಹಂಗಂತ ಅಲ್ಲ, ಬಟ್ ಇದು ಚೆನ್ನಾಗೈತೆ. ಹುಡುಗಿ ಜೀವನ ಚೆನ್ನಾಗೈತೆ. ಹುಡುಗಿ ಜೀವನ ಚೆನ್ನಾಗೈತಾ? ಹುಡುಗನ ಜನ್ಮ ಚೆನ್ನಾಗಿಲ್ಲ ಅಂತ? ಅದ್ ಗೊತ್ತಿಲ್ಲ. ಹುಡುಗರ ಜೀವನ ಮತ್ತೆ ಅದು ಗೊತ್ತಿಲ್ಲದ್ರೆ ಅದು ಹೆಂಗೆ ಹೇಳ್ಬಿಟ್ರಿ ನೀವು ಹುಡುಗಿ ಜನ್ಮ? ನನ್ಗಿಷ್ಟ, ನಾನು ಹಂಗೆ ಇದೀನಿ ಅದಕ್ಕೆ. ಹೌದಾ ಸರ್? ನಮಸ್ತೆ ಸರ್. ಹಾಯ್ ಸರ್. ಓಕೆ, ಯಾಕೆ? ಹೌದಾ, ಅದೇ ಬೆಸ್ಟಾ? ಅದೇ ಬೆಸ್ಟ್. ಓಕೆ, ಹುಡುಗರ ಜನ್ಮ ಬೇಡ, ಹುಡುಗಿ ಜನ್ಮನೇ ಬೇಕು. ಪರವಾಗಿಲ್ಲ ಹಂಗಾರೆ ಹುಡುಗಿ ಜನ್ಮ ಫುಲ್ ಖುಷಿನೇ. ಯಾಕೆ, ಏನಿದೆ ಅಂತ ಖುಷಿ ಏನು ಹುಡುಗಿ ಜನ್ಮ ಅಂದ್ರೆ? ಹಂಗಂತ ನನ್ಗಿಷ್ಟ ಅದಕ್ಕೆ ಅಷ್ಟೇ. ಹಂಗೆ. ಥ್ಯಾಂಕ್ ಯು. ಪ್ರಜ್ವಲ್. ಏನ್ ಮಾಡ್ತಾ ಇದ್ದೀರಿ? BBA ಮಾಡ್ತಾ ಇದ್ದೀನಿ. BBA. ಓಕೆ ಬ್ರೋ, ನಿಮ್ಗೊಂದು ಪ್ರಶ್ನೆ. ಅಕಸ್ಮಾತ್ ನಿಮಗೆ ಮುಂದಿನ ಜನ್ಮದಲ್ಲಿ ನೀವು ಹುಡುಗಾಗಿ ಹುಟ್ಟಕ್ಕೆ ಇಷ್ಟಪಡ್ತೀರಾ ಹುಡುಗಿಯಾಗಿ ಹುಟ್ಟಕ್ಕೆ ಇಷ್ಟಪಡ್ತೀರಾ? ಹುಡುಗ ಹುಟ್ಟಕ್ಕೆ ಇಷ್ಟಪಡ್ತೀನಿ. ಯಾಕೆ? ಸುಮ್ಮನೆ ಅಂದ್ರೆ ಯಾಕೆ? ಸುಮ್ಮನೆ ಸರ್. ಅಲ್ಲ, ಹುಡುಗಿಯಾಗಿ ಹುಟ್ಟಕ್ಕೆ ಇಷ್ಟಪಡ್ತೀರಾ? ಇಲ್ಲ ಹುಡುಗನೇ. ಯಾಕೆ ಹುಡುಗಿ ಜನ್ಮ ಬೇಡವಾ? ಬೇಡ. ಯಾಕೆ? ಸುಮ್ಮನೆ. ಅಲ್ಲ, ಸುಮ್ಮನೆ ಯಾಕೆ? ಹುಡುಗನ ಜನ್ಮ ಬೆಸ್ಟಾ? ಫುಲ್ ಏರಿಯಾ ಎಲ್ಲ ಅಂತ. ಹುಡುಗರ ಜೊತೆ ಎಲ್ಲ ಆರಾಮಾಗಿ ಓಡಾಡ್ಕೊಂಡಿರ್ಬೋದು. ಯಾಕೆ ಹುಡುಗಿರಾದ್ರೆ ಹುಡುಗರ ಜೊತೆ ಓಡಕ್ಕಾಗಲ್ವಾ? ನೀನ್ ಹೆಂಗ್ ನಗ್ತೀಯ? ನೀನೇನ್ ಹಿಂಗ್ ನಾಚ್ಕೋತೀಯ ನೀನು? ಮದ್ವೆ ಕಂಡು ನಾಚ್ಕೊಂಡಂಗ್ ನಿಂತ್ಕೋಗ್ರು. ಎಸ್. ಬ್ರೋ ಇಲ್ಲಿ ನೀನೇನ್ ಗ್ರೋ? ಬ್ರೋ, ನಿಮ್ಮ ಹೆಸರು ಹೇಳಿ. ದೀಪಕ್. ಓಕೆ ಬ್ರೋ, ನೀವೇನ್ ಮಾಡ್ತಾ ಇದ್ದೀರಾ? BCom ಫೈನಲ್ ಇಯರ್. ಓಕೆ ಬ್ರದರ್, ಮುಂದಿನ ಜನ್ಮದಲ್ಲಿ ನೀವು ಹುಡುಗಾಗಿ ಹುಟ್ಟಕ್ಕೆ ಇಷ್ಟಪಡ್ತೀರಾ ಹುಡುಗಿಯಾಗಿ ಹುಟ್ಟಕ್ಕೆ ಇಷ್ಟಪಡ್ತೀರಾ? ಪ್ರಾಣಿಯಾಗಿ. ಯಾವ ಪ್ರಾಣಿ? ಇಲ್ಲ, ಪರಿವಾಳ. ಓಹೋ, ಎಲ್ಲಂದ್ರೆ ಅಲ್ಲಿ ಹೋಗಿ ಆರೆ ಕುತ್ಕೊಂಡ್ಬಿಡ್ಬೋದು. ಸೂಪರ್. ಕಸ್ತೂರಿ ನಿವಾಸ ಹಂಗಾರೆ. ಓಕೆ, ಸೊ ಅದು ಬಿಟ್ಟು ಬೇರೆ ಏನ್ ಬೇಡವಾ? ಪಕ್ಷಿ, ಪಾರಿವಾಳ. ನಾಯಿ ಆದ್ರೂ ಪರವಾಗಿಲ್ಲ. ನಾಯಿ. ಓಹೋ, ಫುಲ್ ಎಲ್ಲಾ ಕಡೆ ಸುತ್ತ. ನಾಯಿಕಿನ ನಿಯತ್ ಮನುಷ್ಯಕ್ಕಿಲ್ಲ. ನಿಜ ಬ್ರೋ. ಅದು ವಾಸನೆ ನೋಡಿ ನಿಯತ್ ಕಂಡು ಹಿಡಿಯೋದು. ಕರೆಕ್ಟ್ ಸರ್ ಅಲ್ವಾ? ನಾವು ನಾಯಿ ಸಾಕಿದ್ರೆ ಅನ್ನೋದು ಗೊತ್ತಾಯ್ತದ ಅದಕ್ಕೆ. ಕರೆಕ್ಟ್. ನಿಜ. ಸೊ ಹಂಗಾರೆ ಪಾರಿವಾಳ ಇಲ್ಲಾಂದ್ರೆ ನಾಯಿ ಜನ್ಮ ಬೇಕು ಅಂತ? ಹೌದು, ಕರೆಕ್ಟ್. ಹುಡುಗನ ಜನ್ಮ ಹುಡುಗಿ ಜನ್ಮ ಯಾವ್ದು ಬೇಡ? ಪ್ರಾಣಿ ಯಾವ್ದಾದ್ರು ಪರವಾಗಿಲ್ಲ. ಇದು ಮನುಷ್ಯರ ಜನ್ಮ ಬೇಡ. ಜೊತೆಲಿ ಕಂಡೆ ಕೊಲೆ ಮಾಡ್ತಾರೆ. ಇನ್ನೇನು ಸರ್? ಸೂಪರ್ ಬ್ರೋ, ಏನ್ರಿ ಇಂಥ ಮಾತಾಡ್ಬಿಟ್ರಿ. ಸೂಪರ್ ಬ್ರೋ, ಥ್ಯಾಂಕ್ ಯು. ಸೋನಿ. ಓಕೆ, ಏನ್ ಮಾಡ್ತಾ ಇದ್ದೀರಾ ನೀವು? BCom ಥರ್ಡ್ ಇಯರ್, ಫೈನಲ್ ಇಯರ್. ಓಕೆ, ನಿಮ್ಗೊಂದು ಪ್ರಶ್ನೆ ರೀ. ಮುಂದಿನ ಜನ್ಮದಲ್ಲಿ ನೀವು ಹುಡುಗಾಗಿ ಹುಟ್ಟಕ್ಕೆ ಇಷ್ಟಪಡ್ತೀರಾ ಹುಡುಗಿಯಾಗಿ ಹುಟ್ಟಕ್ಕೆ ಇಷ್ಟಪಡ್ತೀರಾ? ಹುಡುಗಾಗಿ ಹುಟ್ಟೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಹುಡುಗರಿಗೆ ತುಂಬಾ ಫ್ರೀಡಮ್ಸ್ ಇರುತ್ತೆ. ಮನೆಯಿಂದ ಆಚೆ ಕೆಲಸ ಸುತ್ತಾಡಿದ್ರು ಗೊತ್ತಂದ್ರೆ ಫ್ಯಾಮಿಲಿಯಲ್ಲಿ ರೆಸ್ಟ್ರಿಕ್ಷನ್ಸ್ ಇರಲ್ಲ. ಓಕೆ, ಹುಡುಗಿಯಾಗಿ ಹುಟ್ಟಿದ್ರೆ ತುಂಬಾ ರೆಸ್ಟ್ರಿಕ್ಷನ್ಸ್ ಇರುತ್ತೆ ಅಂತನಾ? ಓಕೆ, ಸೊ ಹುಡುಗನ ಜನ್ಮ ಬೆಸ್ಟ್ ಅಂತೀರಾ? ಹುಡುಗಿ ಜನ್ಮ ಬೆಸ್ಟ್ ಅಲ್ವಾ? ಯಾಕೆ? ಈಗ ನೋಡ್ರಿ, ಯೋಗೇಶ್ ಭಟ್ರು ಹಾಡೆಲ್ಲ ಬರ್ದಿಲ್ವಾ, ಹುಡುಗಿರಿ ಸ್ಟ್ರಾಂಗ್ ಗುರು ಅಂತ? ನೀವೇನು ಹಿಂಗಾಗ್ಬಿಟ್ರೆ ಹೆಂಗೆ? ಬಟ್ ಎಲ್ಲ ಕರೆಕ್ಟ್ ಟೈಮ್ ಮನೆಗೆ ಹೋಗ್ಬೇಕು. ಅದು ಬಂದಿರೋದು ರಿಸ್ಟ್ರಿಕ್ಷನ್. ಹುಡುಗರು ಇರುತ್ತೆ ಗೊತ್ತಾ, ನಾವು ಸ್ವಲ್ಪ ಲೇಟ್ ಆಗ್ಬಿಟ್ರೆ ಎಲ್ಲೋ ಇದೆಯಾ ಅಂತ ಫೋನ್ ಮಾಡ್ತಾರೆ ನಮ್ಗೇನು ಬಿಟ್ಬಿಡ್ತಾರೆ ಅನ್ಕೊಂಡ್ಬಿಟ್ರೆ ನೀವು? ಎಲ್ಲರಿಗೂ ಕೇಳ್ತಾರೆ, ನಿಮ್ಗೊಬ್ಬರಿಗೆ ಅಂತ ತಿಳ್ಕೊಳಕ್ ಹೋಗ್ಬಿಡಿ, ಫೀಲ್ ಮಾಡ್ಕೊಬಿಡಿ ಅದನ್ನು, ಆಯ್ತಾ? ಓಕೆ, ಸೊ ಹಂಗಾರೆ ನಿಮಗೆ ಹುಡುಗನ ಜನ್ಮ ಬೇಕು. ಸರಿ, ಹೇಳ್ತೀನಿ. ನೆಕ್ಸ್ಟ್ ಹುಡುಗನ ಜನ್ಮ ಪ್ಲೀಸ್ ಹೇಳಿ, ರಿಕ್ವೆಸ್ಟ್ ಮಾಡಿದ್ದೀನಿ. ಥ್ಯಾಂಕ್ ಯು. ನೀವು ಮುಂದಿನ ಜನ್ಮದಲ್ಲಿ ಹುಡುಗಾಗಿ ಹುಟ್ಟಕ್ಕೆ ಇಷ್ಟಪಡ್ತೀರಾ ಹುಡುಗಿಯಾಗಿ ಹುಟ್ಟಕ್ಕೆ ಇಷ್ಟಪಡ್ತೀರಾ? ಹೇಳಿ. ಹೇಳ್ರಿ. ನೀವು ಮಾತಾಡ್ರಂತೀರ್ರಿ ಅಮ್ಮ. ಹೇಳಿ ನೀವು ಹೇಳ್ರಿ, ಸುಮ್ಮನೆ ಮಾತಾಡಿ. ಯೋಚನೆ ಮಾಡ್ಲಿರು, ದೇವ್ರು ನೋಡ್ತಾರೆ ಫಸ್ಟು ಏನು ಮಾಡ್ತಾವನೇನೋ ಅಂತ.
ಹುಡುಗಿ ಹುಡುಗಿನಾ? ಯಾಕೆ ಹುಡುಗನ ಜನ್ಮ ಬೇಡವಾ? ಇರೋಲ್ಲ ಯಾಕೆ? ಇರೋದೇ ಸಾಕು. ಹೆಣ್ಣಿನ ಜನ್ಮನೇ ಸಾಕಾ? ಹಾ. ಮುಂದಿನ ಜನ್ಮನೂ ಹೆಣ್ಣಿನ ಜನ್ಮನೇ ಬೇಕು, ಗಂಡ ಜನ್ಮ ಬೇಡ? ಬೇಡ ಯಾಕೆ ಬೇಡ? ಹುಡುಗರ ಜನ್ಮ ಯಾಕೆ ಬೇಡ? ಸುಮ್ಮನೆ ಬೇಡ ಅಂತ. ಸುಮ್ಮನೆ ಬೇಡ. ನಿಜವಾಗ್ಲೂ ಹೆಣ್ಣು ಜನ್ಮ ಬೇಕು, ಸುಮ್ಮನೆ ಗಂಡ ಜನ್ಮ ಬೇಡ. ಬೇಡ ಬೇಡ. ಚೆನ್ನಾಗಿದೆ, ಸೂಪರ್ ಆಗಿದೆ. ಈ ಚೆನ್ನಾಗಿದೆ ಈ ಲೈಫು. ಚೆನ್ನಾಗಿ ಹುಡುಗರ ಲೈಫ್ ಚೆನ್ನಾಗಿರಲ್ಲ. ಹಂಗೇನಿಲ್ಲ, ಚೆನ್ನಾಗೇ ಇರುತ್ತೆ. ಅದು ಗೊತ್ತಿಲ್ಲದೆ ನೀವು ಹೆಂಗೆ ಬೇಡ ಅಂದ್ಬಿಟ್ರಿ ಮತ್ತೆ? ಇಲ್ಲ, ನನಗೆ ಇಷ್ಟ ಇಲ್ಲ ಅಷ್ಟೇ. ನಿಮ್ಗೆ ಇಷ್ಟ ಇಲ್ಲ, ಗಂಡು ಮಕ್ಳ ಜನ್ಮ ಬೇಡ, ಒಟ್ಟು ಹೆಣ್ಮಕ್ಳ ಜನ್ಮ ಬೇಕು. ಹೌದಾ? ಥ್ಯಾಂಕ್ ಯು ಬ್ರೋ. ಹಾಯ್, ನಿಮ್ಮ ಹೆಸರು ಅಂದ್ರೆ? ರಾಘವ್. ಏನು ಮಾಡ್ತಾ ಇದ್ರಿ ನೀವು? BBA. BBM ಫೈನಲ್ ಇಯರ್. BBAನಾ? ಸರಿ, ಫೈನಲ್ಲಾ? ಇಲ್ಲ ಫೋರ್ತ್ ಸೆಮ್. ಓಕೆ, ನಿಮ್ಗೊಂದು ಪ್ರಶ್ನೆ. ಮುಂದಿನ ಜನ್ಮದಲ್ಲಿ ನೀವು ಹುಡುಗಾಗಿ ಹುಟ್ಟಕ್ಕೆ ಇಷ್ಟಪಡ್ತೀರಾ, ಹುಡುಗಿಯಾಗಿ ಹುಟ್ಟಕ್ಕೆ ಇಷ್ಟಪಡ್ತೀರಾ? ಹುಡುಗಿನಾ? ಯಾಕೆ ಬ್ರೋ? ಅವ್ರು ಸುಮ್ಮನೆ ಮನೇಲಿ ಕುತ್ಕೊಂಡು ತಿನ್ಕೊಂಡು ಹಂಗೆ. ಓ, ಮನೇಲಿ ಕುತ್ಕೊಂಡು ತಿನ್ಕೊಂಡು ಆರಾಮಾಗಿರ್ತಾರೆ ಅಂತನಾ? ಓ ಸೂಪರ್ ಬ್ರೋ. ಅವ್ರಿಗೂ ಕೆಲಸ ಇರುತ್ತೆ ಪಾಪ, ಪಾತ್ರೆ ಒಜ್ಜೋದು, ಅಡುಗೆ ಮಾಡೋದೆಲ್ಲ ಇರುತ್ತೆ, ತುಂಬ ಕೆಲಸ ಬ್ರೋ. ಸಾಯಂಕಾಲ ಪಾಪ ಸ್ವಲ್ಪ ಫ್ರೀಯಾಗಿ ಏನೋ ಒಂದು ಸ್ವಲ್ಪ ಸೀರಿಯಲ್ ನೋಡ್ತಾರೆ. ನೀವು ಹೊರಗಡೆ ಎಲ್ಲ ಫುಲ್ ಸೀರಿಯಲ್ ಸಿನಿಮಾ ನೋಡ್ಕೊಂಡು ಓಡಾಡಬಹುದು. ಹೌದು. ಯಾವ ಜನ್ಮ? ಹುಡುಗಿ ಜನ್ಮ ಬೇಕಾ, ಹುಡುಗನ ಜನ್ಮ ಬೇಡವಾ? ಯಾಕೆ? ಸಾಕಾಗ್ಬಿಟ್ಟೈತಾ ಆಗ್ಲೇ? ಇವಾಗಲೇ ಇನ್ನು 4th ಸೆಮ್ಗೆ ಸಾಕಾಗ್ಬಿಡ್ತಾ? ಹೌದು ಬ್ರೋ. ಯಾಕೆ? ಕೆಲ್ಸಕ್ಕೆ ಕಾಲೇಜು ಫೇಲ್ ಹಾಕೊಂಡೋದಲ್ಲ. ಫೇಲ್ ಹಾಕೊಂಡು ಬೇಜಾರಾಗ್ಬಿಟ್ಟೈತಾ? ಸೂಪರ್ ಬ್ರೋ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು. ಕೆಲಸ ಮಾಡ್ತಾ ಇದ್ದೀರಾ? ಓಕೆ, ನಿಮ್ಗೊಂದು ಪ್ರಶ್ನೆ. ಮುಂದಿನ ಜನ್ಮದಲ್ಲಿ ನೀವು ಹುಡುಗಾಗಿ ಹುಟ್ಟಕ್ಕೆ ಇಷ್ಟಪಡ್ತೀರಾ, ಹುಡುಗಿಯಾಗಿ ಹುಟ್ಟಕ್ಕೆ ಇಷ್ಟಪಡ್ತೀರಾ? ಹುಡುಗಾಗೆ ಊಟಕ್ಕೆ ಇಷ್ಟಪಡ್ತೀವಿ ಸರ್. ಯಾಕೆ? ಹುಡುಗನ ಜೀವನ ಆರಾಮ್ ಸರ್. ಲೈಫಲ್ಲೇ ಎಲ್ಲ ಕಡೆ ಓಡಾಡ್ಬೋದು, ಏನೋ ಒಂದು ಸಾಧನೆ ಮಾಡೋಕ್ಕೆ ಒಂದು ಇದಿರುತ್ತೆ ಹುಡುಗಾಗಿ. ಹುಡುಗಿರು ಸಾಧನೆ ಮಾಡಿದ್ದಾರೆ ಎಷ್ಟೋ ಜನ. ಹುಡುಗಿರು ಮಾಡ್ತಾರೆ, ಆದ್ರೆ ಹುಡುಗ ನಿಮ್ಗೆ ಗೊತ್ತಾ ರಾಕೆಟ್ ಒಳಗಡೆ ಎಷ್ಟು ಹೋಗ್ತಾರೆ ಸರ್. ಆದ್ರೆ ಹುಡುಗ ಆದ್ರೆ ಒಂಥರ ಧೈರ್ಯ ಇರುತ್ತೆ, ಛಲ ಇರುತ್ತೆ. ಒಂದು ಹುಡುಗಕ್ಕೆ ಏನೇ ಕೆಲಸ ಮಾಡ್ಬೇಕು ಅಂದ್ರೆ ಒಂದು ಹುಡುಗ ಛಲ, ಮುಂದೆ ಧೈರ್ಯ ಇರುತ್ತೆ. ಎಲ್ಲ ಕಡೆ ನುಗ್ಬಿಟ್ಟು ಏನೋ ಒಂದು ಸಮಾಜ ಸೇವೆ ಆಗಿರ್ಬೋದು, ಮತ್ತೊಂದು ಆಗಿರ್ಬೋದು, ಒಂದು ದೇಶ ಸೇವೆ ಮಾಡಕ ಏನೋ ಒಂದು ಈಗ ಸುನೀತಾ ವಿಲಿಯಮ್ಸ್ ಅವ್ರನ್ನ ತಗೊಳ್ಳಿ, ಕರೆಕ್ಟಾ? 9 ತಿಂಗಳಿದ್ರು, 9 ತಿಂಗಳು ಯೋಚನೆ ಮಾಡಿ ಅವ್ರು ಮೇಲ್ಗಡೆ ಇದ್ರು. ಊಟ ನೀರು ಹತ್ರ ಏನಿಲ್ಲ, ಭಯ ಭಕ್ತಿ ಇಲ್ಲ, ಬಟ್ ನೋಡಿ ಧೈರ್ಯದಿಂದ ವಾಪಸ್ ಬಂದ್ರು. ಹೆಣ್ಣಲ್ವಾ ಅವರು ಸಾಧನೆ ಮಾಡಿದ್ದಾರೆ. ಸೊ ಹೆಣ್ಮಕ್ಳು ಮಾಡ್ತಾರೆ, ನಂಗೆ ಮಾಡ್ತಾರೆ, ನಾವು ಮಾಡ್ತೀವಿ. ಗಂಡ್ ಮಕ್ಳಿದ್ರೆ ಹೆಣ್ಮಕ್ಳು. ಹೌದು. ಓ, ಗಂಡ್ ಮಕ್ಳು ಇದ್ರೆ ಹೆಣ್ಮಕ್ಳು. ಇದು ಸೂಪರ್, ಈ ಡೈಲಾಗ್. ಓಕೆ. ಸೊ ಹಂಗಾರೆ ನೀವು ಮುಂದಿನ ಜನ್ಮದಲ್ಲಿ ಗಂಡ್ಮಗನೇ ಹೋಗ್ಬೇಕು, ಹೆಣ್ ಜನ್ಮ ಬೇಡ ಅಂತೀವಿ. ಸೊ ಗಂಡ ಜನ್ಮ ಚೆನ್ನಾಗಿದೆ, ಗಂಡ ಜನ್ಮನೂ ಚೆನ್ನಾಗಿದೆ, ಹೆಣ್ಮಕ್ಳಿಗೆ ಹೆಣ್ಣು ಜನ್ಮನೂ ಚೆನ್ನಾಗಿರುತ್ತೆ. ಅಂದ್ರೆ ಅವ್ರ ಜನ್ಮ ಅವ್ರಿಗೆ ಚಂದ, ನಮ್ಮ ಜನ್ಮ ಚಂದ ಅಂತೀವಿ. ಭಗವಂತ ಯಾವ್ದು ನಿಶ್ಚಯ ಮಾಡ್ತಾನೆ ಅದೇ ಚಂದ. ಹಂಗೆ. ಸೂಪರ್ ಬ್ರೋ, ಚೆನ್ನಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಬ್ರೋ. ಸೂಪರ್. ಓಕೆ, ಏನು ಮಾಡ್ತಾ ಇದ್ರಿ ನೀವು? ಸೆಕೆಂಡ್ PU. ಯಾವ್ದು ತಗೊಂಡಿದ್ದೀರಾ? CBA. ಓಕೆ, ನೀವು ಮುಂದಿನ ಜನ್ಮದಲ್ಲಿ ಹುಡುಗ ಹುಟ್ಟಕ್ಕೆ ಇಷ್ಟಪಡ್ತೀರಾ, ಹುಡುಗಿಯಾಗಿ ಹುಟ್ಟಕ್ಕೆ ಇಷ್ಟಪಡ್ತೀರಾ? ಹುಡುಗಾನೆ. ಯಾಕೆ ಹುಡುಗಿ ಆಗ್ಬೇಕು? ಯಾಕೆ ಬೇಡವಾ? ಬೇಡ. ಈಗ ಗಂಡ ಜನ್ಮ ನೋಡ್ಬಿಟ್ಟಿದ್ರಿ ಹೆಂಗಿದೆ ಅಂತ ಗೊತ್ತಾಗೋಯ್ತು. ಒಂದ್ ಸ್ವಲ್ಪ ಗೊತ್ತಾಗಿದೆ ಬಿಡಿ, ಪೂರ್ತಿ ಗೊತ್ತಾಗಿಲ್ಲ ಅಲ್ವಾ? ಫುಲ್ ಗೊತ್ತಾಗೈತೆ. ಫುಲ್ಲು ಗೊತ್ತಾಗೈತೆ. ಸೊ ಹಂಗಾರೆ ಹುಡುಗಿ ಜನ್ಮ ಹುಡುಗಿರ್ ಜನ್ಮ ಯಾಕೆ ಬೇಡ? ಗಂಡ್ಸಾಗಿರೋದೇ ಗಂಡ್ಸು. ಹೌದಾ? ಅಂದ್ರೆ ಹುಡುಗಿ ಜನ್ಮ ಬೇಡ. ಯಾಕೆ ಬೇಡ? ಅದೇ ಯಾಕೆ ಹೆಣ್ಮಗು ಆಗ್ಬೇಕು? ಯಾಕೆ ಆಗ್ಬೋದಲ್ಲ, ಅದು ಒಂದು ಟ್ರೈ ಬೇಡ. ಬೇಡವಾ? ಬೇಡ. ಗಂಡ ಜನ್ಮ ಬೆಸ್ಟು, ಅಷ್ಟೇ. ಬಿಂದಾಸ್ ಆಗಿರ್ಬೋದು ಅಂತನಾ? ಅಷ್ಟೇ, ಬಿಂದಾಸ್ ಆಗಿರ್ಬೋದು. ಸೊ ನಿಮ್ಗೆ ಟೈಮಿಂಗ್ಸ್ ಏನಿರಲ್ಲ, ಏನ್ ಸರ್? ಯಾವ ಬೇಕಾದ್ರೆ ಬರ್ಬೋದು ಮನೆಗೆ. ಹಂಗಿಂತಲ್ಲ, ಇಲ್ಲ ನಮಗೂ ಒಂದು ಟೈಮಿಂಗ್ಸ್ ಇರುತ್ತೆ. ಬಾ ಬ್ರೋ. ಆದ್ರೇನು ಹುಡುಗರೇ ಬೆಸ್ಟು ಅಂತೀವಿ. ನನ್ನ ಹೆಸರು ಅನಿರುದ್ಧ್ ಅಂತ. ಅನಿರುದ್ಧ್, ಏನ್ ಮಾಡ್ತಾ ಇದ್ದೀರಾ ಬ್ರೋ ನೀವು? ಇವಾಗ BCom ಮಾಡ್ತಾ ಇದ್ದೀನಿ. BCom ಮಾಡ್ತಾ ಇದ್ದೀರಾ? ಓಕೆ ಬ್ರೋ, ಒಂದು ಪ್ರಶ್ನೆ ನಿಮಗೆ, ಕಾಮಿಡಿ ಪ್ರಶ್ನೆ ಆಯ್ತಾ? ಹೆಂಗಾದ್ರೂ ಉತ್ತರ ಕೊಡಿ. ಮುಂದಿನ ಜನ್ಮದಲ್ಲಿ ನೀವು ಹುಡುಗಾಗಿ ಹುಟ್ಟಕ್ಕೆ ಇಷ್ಟಪಡ್ತೀರಾ, ಹುಡುಗಿಯಾಗಿ ಹುಟ್ಟಕ್ಕೆ ಇಷ್ಟಪಡ್ತೀರಾ? ದೇವರು ಹೆಂಗ್ ಬರೀತಾನ ಹಂಗೆ ಅಲ್ಲ, ಬಟ್ ನಿಮ್ ಪ್ರಕಾರ ನಿಮ್ಗೆ ಯಾವ ಜನ್ಮ ಬೆಸ್ಟ್ ಅನ್ಸುತ್ತೆ? ಜನ್ಮ ಆದ್ರೆ ಒಳ್ಳೇದು. ಯಾವ್ದು ಮನುಷ್ಯನ ಜನ್ಮ? ಅಲ್ಲ, ಯಾವ ಜನ್ಮ ಬೇಕು? ಗಂಡ ಜನ್ಮ, ಹೆಣ್ ಜನ್ಮನ? ಪ್ರಾಣಿ ಇದ್ರು ಓಕೆ. ಪ್ರಾಣಿ ಯಾವ ಪ್ರಾಣಿ ಬೇಕು ಅದರಲ್ಲಿ? ನಾಯಿ. ಯಾಕೆ? ಫಸ್ಟ್ ಕಷ್ಟ ಇರುತ್ತೆ, ಆಮೇಲೆ ಸುಖ ಇರುತ್ತೆ. ನಾಯಿಗೆ ಅದ ಹೆಂಗೆ? ಫಸ್ಟ್ ಕಷ್ಟ ಇರುತ್ತೆ, ಆಮೇಲೆ ಸುಖ ಇರುತ್ತೆ. ಹೆಂಗೆ ಅದಂಗೆ? ದಾರಿ ಎಲ್ಲ ಓಡಾಡ್ಕೊಂಡು ಇರುತ್ತಲ್ಲ, ಆಮೇಲೆ ಸುಖ ಹೆಂಗ್ ಸಿಗುತ್ತೆ? ಆಮೇಲೆ ಅದು ಮುಂದೆ ಹೋಗ್ತಾ ಬೆಳಿತಾ ಅದಕ್ಕೆ ಸುಖ ಸಿಗುತ್ತೆ ಅಂತ. ನಾಯಿಗೆ ನಾಯಿದು ನಾಯಿ ಪಾಡೆ ಅಂತಾರೆ. ಏನೋ ಮನೆದೊಂದು ಒಳ್ಳೆ ಬ್ರೀಡ್ ನಾಯಿಯಾಗಿ ಹುಟ್ಟಿದ್ರೆ ಪಾಪ ಅದನ್ನ ಸಾಕೋತಾರೆ. ಬೀದಿ ನಾಯಿಗಳನ್ನ ಸಾಕಲ್ಲ, ಕರೆಕ್ಟಾ? ಏನೋ ಒಳ್ಳೆಯವರು, ಏನೋ ಸ್ವಲ್ಪ ಜನ, ಈಗ ನಾನು ತುಂಬಾ ಪ್ರೀತಿಸ್ತೀನಿ ಬೀದಿ ನಾಯಿಗಳು. ಏನೋ ಊಟ ಇದ್ರೆ ನಾವು ತಗೊಂಡೋಗಿ ಹಾಕ್ತಿವಿ ಅಲ್ವಾ? ಸೊ ಹಂಗೆ ಮಾಡ್ಬೋದು. ಅದೇ ಬ್ರೀಡ್ ಆದ್ರೆ ಒಳ್ಳೆ ದೊಡ್ಡ ಶ್ರೀಮಂತರ ಮನೇಲಿ ಇದ್ಬಿಡುತ್ತೆ. ಸೊ ಹಂಗೆ ನೀವು ಅದ್ರಲ್ಲಿ ಯಾವ್ದಾಗಬೇಕು? ಬೀದಿ ನಾಯ, ಬ್ರೀಡ್ ನಾಯ? ಬ್ರೀಡ್ ನಾಯಿ. ಒಳ್ಳೆ ಶ್ರೀಮಂತರ ಮನೇಲಿ ಇರೋ ತರ. ಸೊ ಇದು ಜರ್ಮನ್ ಶೆಫರ್ಡ್ ಅಥವಾ ಅಂದ್ರೆ ಹುಡುಗಿರು ವಾಕಿಂಗ್ ಎಲ್ಲ ಕರ್ಕೊಂಡು ಹೋಗ್ತಾರೆ, ಶ್ರೀಮಂತ ಹುಡುಗಿ. ಐಡಿಯಾ. ಸೂಪರ್ ಬ್ರೋ, ಥ್ಯಾಂಕ್ ಯು ಬ್ರೋ. ಹಾಯ್ ಬ್ರೋ, ನಿಮ್ಮ ಹೆಸರೇನು? ನನ್ನ ಹೆಸರು ಪೀಟರ್ ಅಂತ. ಪೀಟರ್. ಓ ಸೂಪರ್, ಪೀಟರ್ ಇಂಗ್ಲೆಂಡ್ ಬ್ರೋ. ಓಕೆ, ಏನ್ ಮಾಡ್ತಾ ಇದ್ರಿ ನೀವು? ನಾವು BCom ಮಾಡ್ತಾ ಇದ್ದೀನಿ. BCom. ಓಕೆ ಬ್ರೋ, ಇಲ್ಲೇ ಅಂದ್ರೆ ಎಲ್ಲಿ? ಶೇಷಾರಿಪುರಂ. ಓಕೆ ಬಿಡಿ, ಸರಿ ಬಿಡಿ, ಸೂಪರ್. ಓಕೆ, ಸೊ
ನಿಮ್ಗೆ ಮಲ್ಲೇಶ್ವರಂ ಕಡೆ ಎಲ್ಲ ತುಂಬಾ ಓಡಾಡ್ತೀರಾ? ಮಲ್ಲೇಶ್ವರಂ ಎಲ್ಲ ಅಷ್ಟು ಓಡಾಡಲ್ಲ. ಒಳ್ಳೆ ಜಾಗ ನಿಮ್ ಪ್ಲೇಸು ಮಲ್ಲೇಶ್ವರಂ ಅಲ್ಲಿ, ಈ ಕಡೆ ಅಂದ್ರೆ ಸರೌಂಡಿಂಗ್ ಮಲ್ಲೇಶ್ವರಂ ಅಲ್ಲಿ? ಮಲ್ಲೇಶ್ವರ ಅಂದ್ರೆ ನನಗೆ ಮಲ್ಲೇಶ್ವರಂ ಬಗ್ಗೆ ಅಷ್ಟು ಗೊತ್ತಿಲ್ಲ. ನನ್ಗೆ ಇಸ್ಕಾನ್ ಅಂದ್ರೆ ಫೇವ್ರೇಟ್. ಓಕೆ ಓಕೆ ಆ ಕಡೆ. ಓಕೆ ಸರಿ ಬಿಡಿ ಬ್ರದರ್, ನೀವೇನಾದ್ರೂ ಮುಂದಿನ ಜನ್ಮದಲ್ಲಿ ಏನಾಗಿ ಹುಟ್ಟಕ್ಕೆ ಇಷ್ಟಪಡ್ತೀರಾ? ಮನುಷ್ಯ ಆಗಕ್ಕೆ ಇಷ್ಟಪಡ್ತೀನಿ. ಮನುಷ್ಯ ಗೊತ್ತಾಯ್ತು. ಗಂಡು ಜನ್ಮ ಬೇಕಾ ಹೆಣ್ಣು ಜನ್ಮನ? ಗಂಡು. ಯಾಕೆ ಹೆಣ್ಣು ಜನ್ಮ ಬೇಡ? ಬೇಡಪ್ಪ. ಯಾಕೆ? ಏನಿಲ್ಲ ಅಂದ್ರೆ ಹೇಳಿ ಯಾಕೆ? ಹುಡುಗ ಆಗಿದೆ, ಒಂದು ಹುಡುಗಿನ ಪಟಾಯಿಸ್ಕೊಬೋದು. ಒಂದ್ ಬಸ್ ಇಲ್ಲ ಅಂದ್ರೆ ಇನ್ನೊಂದು ಬಸ್ ಐತೆ ಅಂತ. ಒಂದು ಬಸ್ ಇಲ್ಲ ಅಂದ್ರೆ ಇನ್ನೊಂದು ಬಸ್ ಐತೆ. ಓ ಹಂಗೆ. ಬಸ್ಸು ನಂಬರ್ ಯಾವುದು? ಬಸ್ ನಂಬರ್ ಹಂಗೇನಿಲ್ಲ. ಹಂಗೆ BMTC ಇದೆ, BMTC, KSRTC ಇದೆ, KSRTC. ಆಧಾರ್ ಕಾರ್ಡ್ ಲೆಕ್ಕನಾ? ಆಧಾರ್ ಕಾರ್ಡ್ ಲೆಕ್ಕ ಅಂತಲ್ಲ. ಓಕೆ, ಹಂಗಾರೆ ನಿಮ್ಗೆ ಬೇಕಾಗಿರೋದು ಗಂಡು ಜನ್ಮ. ಬ್ರೋ ಏನ್ ಹೇಳ್ತಾ ಇದ್ರಿ ನೀವು? ಸಿದ್ದರಾಮಯ್ಯ ಏನದು? ಸಿದ್ದರಾಮಯ್ಯ ಇದ್ರೆ ಅವಾಗ ಫ್ರೀ ಇರುತ್ತೆ. ಸಿದ್ದರಾಮಯ್ಯ ಇದ್ರೆ ಅವಾಗ ಫ್ರೀ ಅಂತ ಹೇಳಿ. ನಮಗೂ ಫ್ರೀ ಬಸ್ ಮಾಡ್ಸಕ್ ಹೇಳಿ. ಯಾರಿಗೆ? ನೀವ್ ಹೇಳ್ಬಿಡಿ, ಇಲ್ಲಿದಾರಲ್ಲ ಇಲ್ಲಿ ಹೇಳ್ಬಿಡಿ ನೀವೇ. ನಮಗೂ ಫ್ರೀ ಬಸ್ ಮಾಡಿಸಿ, ನಾವು ನಮ್ಮ ಹುಡುಗಿರ ಜೊತೆ ಎಲ್ಲ ಓಡಾಡ್ತೀವಿ ಸ್ವಲ್ಪ. ಆಧಾರ್ ಕಾರ್ಡ್ ಇಟ್ಕೊಂಡು. ನಿಮ್ ಹುಡುಗಿರ ಜೊತೆ ಅಂದ್ರೆ ಎಷ್ಟು ಜನ ಹುಡುಗಿರವ್ರೆ ಬ್ರೋ ನಿಮ್ಗೆ? ಎಷ್ಟ್ ಜನ ಅಂದ್ರೆ ಒಬ್ರು ಹೋಲ್ಸೇಲ್ ಡೀಲರ್ ನೀವು? ಹಂಗಂತೇನಿಲ್ಲ, ಒಬ್ಬರು ಮೇಂಟೈನ್ ಮಾಡಕ್ಕೆ ಕಷ್ಟ. ಮತ್ತೆ ಅದ್ರಲ್ಲಿ 100 ಜನ ಏನ್ ಮೇಂಟೈನ್ ಮಾಡೋಣ? ಬೇಡ ಅಂತೀರಾ? ಸದ್ಯಕ್ಕೆ ಒಂದ್ ಸಾಕು. ಇವಾಗ ಒಂದ್ ಸಾಕು. ಸೂಪರ್ ಬ್ರೋ, ಥ್ಯಾಂಕ್ ಯು. ಸಕ್ಕತ್ತಾಗಿ ಮಾತಾಡಿದ್ರಿ. ಥ್ಯಾಂಕ್ ಯು ಬ್ರೋ. ಬಾಯ್ ಬ್ರೋ. ಸೀತಾ, ಓಕೆ, ಏನ್ ಮಾಡ್ತಾ ಇದ್ದೀರಾ ನೀವು? ನಾವು BSc ಓದ್ತಾ ಇದೀವಿ, ಫೈನಲ್ ಇಯರ್. ಟೆನ್ಷನ್ ಆಗ್ಬಿಡಿ, ನಾ ಇಲ್ಲೇ ಇದ್ದೀನಿ, ನಿಮ್ಮ ಫ್ರೆಂಡ್ಸ್ ಇಲ್ಲೇ ಇದ್ದಾರೆ. ಓಕೆ, ನಿಮ್ಗೊಂದು ಪ್ರಶ್ನೆ ಆಯ್ತಾ? ಮುಂದಿನ ಜನ್ಮದಲ್ಲಿ ನೀವು ಹುಡುಗ ಆಗಿ ಹುಟ್ಟಕ್ಕೆ ಇಷ್ಟಪಡ್ತೀರಾ, ಹುಡುಗಿಯಾಗಿ ಹುಟ್ಟಕ್ಕೆ ಇಷ್ಟಪಡ್ತೀರಾ? ಬನ್ ಲೈಕ್ ಎ ಗರ್ಲ್. ಗರ್ಲಾ? ಯಾಕೆ? ಹುಡುಗನ ಜನ್ಮ ಬೇಡವಾ? ಯಾಕೆ? ಲೋಫರ್ ಇರ್ತಾರ ಓಕೆ, ಸೊ ಯಾಕೆ? ಅಂದ್ರೆ ನಿಮ್ ಪ್ರಕಾರ ಹುಡುಗರು ಸರಿ ಇರಲ್ಲ, ಹುಡುಗಿರು ಒಳ್ಳೆಯವರು ಅಂತನಾ? ಹುಡುಗಿರು ಅಷ್ಟು ಒಳ್ಳೆಯವ್ರು ಇರಲ್ಲ. ಓಕೆ ಸೂಪರ್. ಬಟ್ ಹುಡುಗನ ಜನ್ಮ ಆದ್ರೆ ಹಂಗೆ ನಾರ್ಮಲಿ ನೋಡಿದೀನಿ ನಮ್ಮ ತಾವ. ಗೊತ್ತಾಯ್ತು. ಅರ್ಥ ಆಯ್ತು. ಓಕೆ, ಗುಡ್. ಚೆನ್ನಾಗಿ ಸ್ಟ್ರೈಟ್ ಫಾರ್ವರ್ಡ್ ಮಾತಾಡಿದ್ರಿ. ಓಕೆ, ಸೊ ನಿಮ್ಗೆ ಮುಂದಿನ ಜನ್ಮದಲ್ಲಿ ಹೆಣ್ಣಿನ ಜನ್ಮನೇ ಬೇಕು ಅಂತ, ಹೌದಾ? ಸೊ ಚೆನ್ನಾಗಿದೆ ಲೈಫ್ ಚೆನ್ನಾಗಿದೆಯಾ? ಹಾ, ಸೂಪರ್ ಆಗಿದೆ. ಥ್ಯಾಂಕ್ ಯು, ಬಾಯ್. ಹೇಳಿ. ಭಗತ್ ಅಂತ ಹೇಳಿ. ಭಗತ್. ಓಕೆ, ಏನ್ ಮಾಡ್ತಾ ಇದ್ರಿ ನೀವು? B.Com ಓದ್ತಾ ಇದೀವಿ. B.Com. ಓಕೆ ಬ್ರೋ, ಮುಂದಿನ ಜನ್ಮದಲ್ಲಿ ನೀವು ಹುಡುಗಿಯಾಗಿ ಹುಟ್ಟಕ್ಕೆ ಇಷ್ಟಪಡ್ತೀರಾ, ಹುಡುಗಾಗಿ ಇಷ್ಟಪಡ್ತೀರಾ? ಹುಡುಗಾಗಿ ಸರ್. ಯಾಕೆ? ಕಷ್ಟಪಡಕ್ ನಾವು ರೆಡಿ ಇದೀವಿ. ಓಕೆ, ಸೊ ಹುಡುಗನ ಜನ್ಮ ಬೆಸ್ಟಾ? ಹುಡುಗಿ ಜನ್ಮ ಬೇಡ? ಯಾಕೆ? ಪಾಪ ಬೇಕು, ಹುಡುಗಿರ್ಗ್ ಬೇಕನ್ಸುತ್ತೆ ಪಾಪ, ಅವರು ಕಷ್ಟ ಪಡ್ತಾರಲ್ಲ. ಓಕೆ, ಅಲ್ಲ ಬಟ್ ನಿಮ್ಗೆ ಮುಂದಿನ ಜನ್ಮದಲ್ಲಿ ನೀವೇನೋ ಹುಟ್ಟಕ್ಕೆ ಇಷ್ಟ? ಹುಡುಗನೇ ಸಾಕು, ಹುಡುಗಿ ಬೇಡವಾ? ಬೇಡ. ಯಾಕೆ ಬೇಡ? ಹುಡುಗನ ಜನ್ಮ ಬೆಸ್ಟಾ? ಹಾ ಸರ್. ಏನ್ ಪ್ರಾಫಿಟ್ ಇದೆ ಹುಡುಗನ ಜನ್ಮ ಆದ್ರೆ? ಒಳ್ಳೆ ಲೈಫ್ ನೋಡ್ಬೋದು ಸರ್. ಯಾವ ತರ? ಕಷ್ಟ ಸುಖ ಎಲ್ಲ ನೋಡ್ಬೋದು ಹುಡುಗ ಆದ್ರೆ. ಹುಡುಗಿರಾದ್ರೆ ಇನ್ನೂ ಕಷ್ಟ ಸುಖ ನೋಡ್ತಾರ ಅವ್ರು ಬೇರೆ ತರ ಸರ್. ನಾವು ಹುಡುಗರು ಏನಂತ ಹೇಳ್ತೀವಿ. ಹಂಗೆ. ಸೊ ಹುಡುಗನಿಗಾದ್ರೆ ಚೆನ್ನಾಗಿ ಎಲ್ಲ ಗೊತ್ತಾಗುತ್ತೆ ಜನ್ಮ ಅಂತನಾ? ಯಾವ ತರ ಏನು ಎಲ್ಲ. ಓಕೆ, ಸೊ ಪ್ರಾಫಿಟ್ ಅಲ್ಲಿ ಇದೀರಾ ಹಂಗಾರೆ ಈಗ ನೀವು? ಹೌದು ಸರ್, ಚೆನ್ನಾಗಿದ್ದೀವಿ. ಸೂಪರ್ ಬ್ರೋ, ಹಿಂಗೆ ಇರಲಿ. ಥ್ಯಾಂಕ್ ಯು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.